ಕೊಳದ ಮಧ್ಯದಲ್ಲಿ ಅಡುಗೆ. ಪಕ್ಷಿಗಳ ಗ್ರಾಮದಲ್ಲಿ ಹಗಲು ರಾತ್ರಿ ಅನ್ನುವ ವ್ಯತ್ಯಾಸವಿಲ್ಲದೆ ಬಿಸಿ ಗಾಳಿ ಬೀಸ್ತಾ ಇತ್ತು. ಹಗ್ಲಲ್ಲಿ ಹೊರಗಡೆ ಬರಕ್ಕಾಗಲ್ಲ, ರಾತ್ರಿಯಲ್ಲಿ ಮನೆಯೊಳಗಡೆ ಇದ್ದು ನಿದ್ರೆ ಮಾಡಕ್ಕಾಗಲ್ಲ. ಯಾರಿಗೂ ಹಸುವು ಕೂಡ ಆಗ್ತಾ ಇತ್ತಿಲ್ಲ. ಎಲ್ರಿಗೂ ಊಟ ಮಾಡೋದೇ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಆಲ್ರೆಡಿ ಬಿಸಿಲಿಗೆ ಬೆವರ್ತಾ ಇತ್ತು. ಇದರಲ್ಲಿ ಬಿಸಿ ಬಿಸಿ ಅನ್ನ ಎಲ್ಲ ತಿನ್ನುವಾಗ ಇನ್ನೂ ಜಾಸ್ತಿ ಬೆವರೋದೇ ಅದಕ್ಕೆ ಕಾರಣ. ಒಂದಿನ ಮಧ್ಯಾಹ್ನದ ಸಮಯ ತುನಿಗುಬ್ಬಚ್ಚಿಯ ಮನೆಗೆ ಚೋಟು ಮನೆಯಿಂದ ಆಹಾರನ ತಗೊಂಡ್ ಬಂದ್ಲು. ಮಕ್ಕಳಾದ ಬನ್ನು ಹಾಗೂ ಬುಜ್ಜಿ ಕೂಡ ಅಲ್ಲೇ ಕೂತ್ಕೊಂಡಿದ್ರು. ಎಲ್ರು ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಇದ್ದಾಗ ಅವ್ರಿಗೆ ತುಂಬಾನೇ ಬೆವರ್ತಾ ಇತ್ತು. ಆವಾಗ ಟುನಿಯ ಬೆವರನ್ನ ಒರೆಸ್ಕೊಂಡು, ಹಬ್ಬ ಚೋಟು, ಎಷ್ಟೊಂದು ಬೆವರ್ತಾ ಇದೆ, ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ನೋಡಿದ್ರೆ ಈ ಬಿಸಿ ಬಿಸಿ ಅನ್ನ ತಿಂದ್ರೆ ಹೊಟ್ಟೆ ಒಳಗೇನೆ ಬೆವರ್ತಾ ಇದೆ. ನಾನಿಟ್ಟ ಬದ್ನೆಕಾಯಿ ಸಾರು ಈ ಬೆವರಿನಲ್ಲಿ ಉಪ್ಪಾಗ್ಬಿಡ್ತು. ಚೋಟು ಬೀಸಣಿಗೆಯಿಂದ ಗಾಳಿ ಬೀಸ್ಕೊಂಡು, ತುನಿ, ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಮನೆಯೊಳಗೆ ಕೂತು ಊಟ ಮಾಡೋಣ ಅಂದ್ರೆ ಇದು ಶೀಟ್ ಮನೆ ಅಲ್ವಾ, ಮನೆಯೊಳಗೆ ಬಿಸಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಿನ್ ಜೊತೆ ಕೂತ್ಕೊಂಡು ಹೊರಗಡೆ ಊಟ ಮಾಡೋಣ ಅಂತ ಬಂದ್ರೆ ಇಲ್ಲಿ ಕೂಡ ಅದೇ ರೀತಿ ಬೆವರ್ತಾ ಇದೆ. ಬುಜ್ಜಿಯ ಪ್ಲೇಟ್ನ ಎತ್ತಿ ಬಿಸಾಕಿ, ಅಮ್ಮ, ನನಗೂ ಕೂಡ ಊಟ ಬೇಡ, ನನಗೆ ಹಸಿವಾಗ್ತಾ ಇದೆ. ಆದ್ರೆ ನೀವು ಬಿಸಿ ಬಿಸಿ ಅಡಿಗೆ ಮಾಡ್ಕೊಂಡು ತಂದಿದ್ದೀರಾ. ಮೊದ್ಲೇ ತುಂಬಾ ಬೆವರ್ತಾ ಇದೆ. ಈ ಬಿಸಿ ಬಿಸಿ ಊಟ ಮಾಡಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನನಗೆ ಊಟ ಬೇಡಮ್ಮ, ನೀವೇ ಇದನ್ನ ತಿನ್ಕೊಳ್ಳಿ. ಹೌದು ಚಿಕ್ಕಮ್ಮ, ನನಗೂ ಕೂಡ ಊಟ ಮಾಡ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಒಂದು ತುತ್ತು ಬಾಯಲ್ಲಿಟ್ರೆ ಹಾಗೇನೆ ಬೆವರು ಸುರಿತಾ ಇದೆ. ಈ ರೀತಿ ಬಿಸಿ ಬಿಸಿ ಅನ್ನ ಊಟ ಮಾಡಕ್ಕೆ ಸಾಧ್ಯ ಆಗಲ್ಲ. ತಣ್ಣಗೆ ಊಟ ಮಾಡೋಣ ಅಂತ ನೋಡಿದ್ರೆ ಇಲ್ಲಿ ಊಟ ಸೇರ್ತಾನೆ ಇಲ್ಲ. ನನಗೆ ಈ ಬಿಸಿ ಊಟ ಬೇಡ. ಅಯ್ಯೋ ಮಕ್ಳೇ, ಈ ಬಿಸಿಲಲ್ಲಿ ನಿಮಗೆ ಹಸಿ ತರಕಾರಿ ಕೂಡ ತಿನ್ನಕ್ಕಾಗಲ್ಲ. ನಿಮಗೆ ಶಕ್ತಿ ಬೇಕು ಅಂದ್ರೆ ನೀವು ಈ ರೀತಿ ಅನ್ನ ಊಟ ಮಾಡ್ಲೇಬೇಕು. ಆದ್ರೆ ಬಿಸಿ ಬಿಸಿ ಅನ್ನ ಅಂತ ಹೇಳ್ಬಿಟ್ಟು ಊಟ ಮಾಡೋದಿದ್ರೆ ಹೇಗೆ? ಮಕ್ಕಳು ಹೇಳೋದು ಕೂಡ ನಿಜನೇ ತುನಿ. ಈ ಬಿಸಿಗೆ ಅವ್ರಿಗೆ ಬಿಸಿ ಬಿಸಿ ಊಟ ತಿನ್ಲಿಕ್ಕೆ ಹೇಗೆ ಸಾಧ್ಯ? ನನಗೂ ಕೂಡ ಏನಾದ್ರೂ ತರಕಾರಿ ತಿಂದು ಜೀವನ ಮಾಡೋಣ ಅಂತ ಅನ್ಸ್ತಾ ಇದೆ. ಅಮ್ಮ, ನನಗೆ ಒಂದು ಆಲೋಚನೆ ಬಂತು. ನಾವು ಊಟ ಮಾಡುವಾಗ ನಮಗೆ ತಂಪಾದ ಪ್ರದೇಶ ಇರ್ಬೇಕು, ನಾವು ತಂಪಾದ ಊಟ ಮಾಡ್ಬೇಕು ಅಂತ ತಂದೆ ಎಲ್ಲರೂ ಆಸೆ ಪಡೋದು. ಹಾಗಾದ್ರೆ ನಮ್ಮ ನದಿಯ ದಡದಲ್ಲಿ ಹೋಗಿ ಊಟ ಮಾಡಿದ್ರೆ ಅಲ್ಲಿ ತಂಪಾದ ಗಾಳಿ ನಮ್ಗೆ ಸಿಗುತ್ತೆ ಅಲ್ವಾ? ನದಿ ದಡಕ್ಕ ಬುಜ್ಜಿ, ಅಲ್ಲಿ ಮರಗಳೇ ಇಲ್ಲ. ಹಾಗೆ ನಾವು ಕೂತು ಊಟ ಮಾಡೋದಾದ್ರೆ ಹುಲ್ ಮೇಲೇನೆ ಕೂತು ಊಟ ಮಾಡ್ಬೇಕು, ಅಲ್ಲಿ ಬಿಸಿಲು ಜಾಸ್ತಿ ಹೊಡೆಯುತ್ತೆ. ಅಮ್ಮ, ನಾನು ನದಿಯ ದಡದಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿಲ್ಲಮ್ಮ. ಡೈರೆಕ್ಟ್ ಆಗಿ ನೀರಿನೊಳಗೆ ಇಳಿದು ನೀರಿನೊಳಗೆ ಕೂತ್ಕೊಂಡು ಊಟ ಮಾಡೋಣ, ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಇರೋಣ ಅಂತಾನೆ ಹೇಳ್ತಾ ಇರೋದು. ನೀರಿನಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ತಂಪಾಗಿರುತ್ತಮ್ಮ. ಚೋಟು ಗಿಳಿ ಆಶ್ಚರ್ಯದಿಂದ, ನೀರಿನೊಳಗೆನಾ? ಏನ್ ಮಾತಾಡ್ತಿದ್ಯಾ ಬುಜ್ಜಿ? ನೀರಿನೊಳಗೆ ಕೂತು ಹೇಗೆ ಊಟ ಮಾಡೋದು? ನೀರೊಳಗೆ ಹೇಗೆ ಅಡಿಗೆ ಸಾಧ್ಯ? ಹೌದು ಬುಜ್ಜಿ, ನೀನು ಹೇಳಿದ ಹಾಗೆ ನೀರಿನೊಳಗೆ ಕೂತು ಊಟ ಮಾಡಿದ್ರೆ ತಂಪಾಗಿನೇ ಇರುತ್ತೆ. ಆದ್ರೆ ಹೇಗೆ ಸಾಧ್ಯ ಬುಜ್ಜಿ? ನೀರೊಳಗೆ ಅಡಿಗೆ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಊಟ ಮಾಡ್ಬೋದು. ಒಂದು ವೇಳೆ ಬೋಟಲ್ಲೇ ಅಥವಾ ದೋಣಿಯಲ್ಲೇ ನಾವು ಅಡಿಗೆ ಮಾಡೋದಾದ್ರೆ ಜಾಗನೂ ಕಮ್ಮಿ, ಅಲ್ಲಿ ತುಂಬಾ ಹೊತ್ತು ಬೆಂಕಿ ಉರ್ಸಕ್ಕಾಗಲ್ಲ. ಒಂದು ದೋಣಿ ಬೆಂಕಿ ಹಿಡಿಯುತ್ತೆ ಅಥವಾ ದೋಣಿ ನೀರಲ್ಲಿ ಮುಳುಗಿ ಹೋಗುತ್ತೆ. ಬನ್ನು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ, ಆಂಟಿ, ನಿಲ್ಲಿ ಆಂಟಿ, ನನಗೆ ಒಂದು ಉತ್ತಮವಾದ ಆಲೋಚನೆ ಬಂದಿದೆ. ನಾವು ನೀರೊಳಗೆ ಹೋಗ್ಲಿಕ್ಕೆ ದೋಣಿ ಬೇಡ, ಅದ್ರೊಳಗೆ ಹೋಗಿ ಅಡಿಗೆ ಮಾಡ್ಕೊಂಡು ತಿನ್ನುವಷ್ಟು ಐಡಿಯಾ ಸಿಕ್ಕಿದೆ. ಏನೋ ಮಾತಾಡ್ತೀಯಾ? ನೀರೊಳಗೆ ನಮಗೆ ಅಡಿಗೆ ಮಾಡಲು ಸಾಧ್ಯನಾ? ಹೌದು ಆಂಟಿ, ಮಾಡ್ಬೋದು. ನಮಗೆ ದೋಣಿ ಏನು ಬೇಕಾಗಿಲ್ಲ. ನಮ್ಮ ಊರಿನಲ್ಲಿ ತುಂಬಾ ಬಿದಿರು ಕೊಂಬೆಗಳಿದೆ ಅಲ್ವಾ? ನಾವು ಬಿದಿರಿನ ಕೊಂಬೆಗಳನ್ನೆಲ್ಲ ತಂದು ಅದನ್ನು ಟೈಟ್ ಆಗಿ ಕಟ್ಟಿ ಅದನ್ನು ದೋಣಿ ಆಕಾರದಲ್ಲಿ ಮಾಡೋಣ. ದೋಣಿ ಆಕಾರದಲ್ಲ, ಅದು ನೀರೊಳಗೆ ತೇಲುತ್ತಾ? ಖಂಡಿತವಾಗಿ ಅಮ್ಮ, ಅದು ನೀರಿನ ಮೇಲೆ ತೇಲುತ್ತೆ. ಆ ಬಿದಿರಿನ ಕೊಂಬೆಗಳು ಯಾವುದೇ ಕಾರಣಕ್ಕೆ ನೀರೊಳಗೆ ಮುಳುಗಿ ಹೋಗಲ್ಲ. ಯಾಕೆಂದ್ರೆ ಒಂದು 10-20 ಕೊಂಬೆಗಳನ್ನ ತಗೊಂಡ್ಬಂದು ಟೈಟ್ ಆಗಿ ಕಟ್ಟಿದ್ರೆ ಅದು ನೀರೊಳಗೆ ಮುಳುಗಿ ಹೋಗಲ್ಲ. ನಾವು ಅದ್ರ ಮೇಲೆ ಕೂತ್ಕೊಂಡು ಚೆನ್ನಾಗಿ ಅಡಿಗೆನು ಮಾಡ್ಬೋದು. ಬುಜ್ಜಿ ಸಂತೋಷದಿಂದ, ಲೇ ಬನ್ನು, ಸೂಪರ್ ಐಡಿಯಾ ಕಣೋ. ನಾವು ಆ ತೆಪ್ಪವನ್ನು ತಳ್ಕೊಂಡು ನೀರೊಳಗೆ ಹೋಗಿ ತಂಪಾದ ಗಾಳಿಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿನ್ಬೋದು. ಆಹಾ, ಅದ್ರ ಬಗ್ಗೆ ಆಲೋಚನೆ ಮಾಡುವಾಗನೇ ಸ್ವರ್ಗದ ರೀತಿ ಅನ್ಸುತ್ತೆ. ತುನಿಗುಬ್ಬಚ್ಚಿ ಸಂತೋಷದಿಂದ, ಲೇ ಬನ್ನು, ನಿನ್ನ ಬುದ್ಧಿವಂತಿಕೆಗೆ ನಿನ್ನ ಕೈ ಮುಗಿಬೇಕು ಕಣೋ. ಯಾಕೆ ಅಂದ್ರೆ ಬಿದಿರಿನ ಕೊಂಬೆಗಳು ನೀರೊಳಗೆ ಮುಳುಗೋದಿಲ್ಲ, ಅದು ನೀರಿನ ಮೇಲೆ ತೇಲ್ತಾ ಇರುತ್ತೆ. ನಾವು ಸಂತೋಷದಿಂದ ನೀರೊಳಗೆ ಹೋಗಿ ಅಡಿಗೆ ಮಾಡ್ಕೊಂಡು ತಿನ್ಬೋದು.
ನಾವು ಇನ್ನು ಯಾಕೆ ತುನಿ ತಡ ಮಾಡೋದು? ಹೇಗೋ ನಾವು ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿಲ್ಲ. ಇವಾಗನೇ ಕಾಡಿಗೆ ಹೋಗಿ ಬಿದಿರಿನ ಕೊಂಬೆಗಳನ್ನು ಕಡ್ಕೊಂಡ್ಬಂದು ಸುಂದರವಾದ ತೆಪ್ಪವನ್ನು ರೆಡಿ ಮಾಡೋಣ. ಹಾಗೆ ಟುನಿ, ಚೋಟು, ಬುಜ್ಜಿ, ಬನ್ನು ಎಲ್ರೂ ಸೇರಿ ತುಂಬಾ ಉತ್ಸಾಹದಿಂದ ಅಡವಿಗೆ ಹೋದ್ರು. ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರುವ ಬಿದಿರಿನ ಕೊಂಬೆಗಳನ್ನ ಕಟ್ಕೊಂಡ್ ಬಂದು ಊರಿನ ಹೊರಗಡೆ ಇರುವ ನದಿ ತೀರದಲ್ಲಿ ಕೂತ್ಕೊಂಡು ಅವರು ಆ ಬಿದಿರಿನ ಕೊಂಬೆಗಳನ್ನ ಪಕ್ಕದಲ್ಲಿಟ್ಟು ಹಗ್ಗ ಹಾಕಿ ಕಟ್ಟಿದ್ರು. ಇವಾಗ ಅದೊಂದು ಬಿದಿರಿನ ದೋಣಿಯ ತರ ಕಾಣಿಸ್ತಿತ್ತು. ಆ ದೋಣಿನ ಅವರು ಮೇಲ್ನೆ ನೀರಿನಲ್ಲಿ ಬಿಟ್ರು. ಅದು ನೀರಿನಲ್ಲಿ ಮುಳುಗೋಗ್ಲಿಲ್ಲ, ತೇಲ್ತಾ ಇತ್ತು. ಟುನಿ ತಕ್ಷಣ ಆ ದೋಣಿಯ ಮೇಲೆ ಹೋಗಿ ನಿಂತ್ಕೊಂಡ್ಲು. ಹಬ್ಬ, ಇದು ತುಂಬಾ ಗಟ್ಟಿಯಾಗಿದೆ ಚೋಟು, ನೀರೊಳಗೆ ಮುಳುಗಲ್ಲ. ಇನ್ನು ಯಾಕೆ ತಡ ಮಾಡೋದು? ಬಾ, ಮಕ್ಕಳನ್ನ ಕರ್ಕೊಂಡು ಇದ್ರ ಮೇಲೆ ಹತ್ತಿ ಬಾ. ಇರುತ್ತುನಿ, ನಾನು ಅಡಿಗೆಗೆ ಬೇಕಾದ ಅಕ್ಕಿ, ಬೇಳೆ ಎಲ್ಲನೂ ತಂದಿದ್ದೀನಿ. ಬನ್ನು, ಬುಜ್ಜಿ, ನಿಧಾನವಾಗಿ ಹತ್ತಿ. ಹಾಗೆ ಅವ್ರೆಲ್ರೂ ಸೇರಿ ಆ ದೋಣಿನ ಮೇಲೆ ನದಿಯ ಮಧ್ಯದಲ್ಲಿ ತಗೊಂಡು ಹೋಗಿ ನಿಲ್ಸಿದ್ರು. ಇವಾಗ ಅಲ್ಲಿ ಬಿಸಿಲು ಏನೋ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ತಂಪಾದ ಗಾಳಿ ಬೀಸ್ತಾ ಇರೋದ್ರಿಂದ. ಅವರೆಲ್ಲರೂ ಕೂಡ ನದಿಯ ಮಧ್ಯದಲ್ಲಿ ಆ ದೋಣಿಯ ಮೇಲೆ ಕೂತ್ಕೊಂಡು ತಂಪಾಗಿ ಬೀಸ್ತಾ ಇರುವ ಆ ಗಾಳಿನ ಸಂತೋಷವಾಗಿ ಎಂಜಾಯ್ ಮಾಡಿದ್ರು. ಹಬ್ಬ ಅಮ್ಮ, ಇಲ್ಲಿ ನಿಜವಾಗ್ಲೂ ಬಿಸಿಲು ಕಾಲದ ಹಾಗೆ ಇಲ್ಲ, ತುಂಬಾ ತಂಪಾಗಿ ಆರಾಮವಾಗಿದೆ. ಈ ತಂಪಾದ ಗಾಳಿಗೆ ನನ್ನ ಮೈಯಲ್ಲಿರುವ ಬೆವರೆಲ್ಲ ಹೊರಟೋಯ್ತು. ಹೌದು ಬುಜ್ಜಿ, ನನ್ನ ಬುದ್ಧಿವಂತಿಕೆಯಿಂದ ಎಷ್ಟು ಒಳ್ಳೆ ಕೆಲಸ ಆಯ್ತು ಗೊತ್ತಾಯ್ತಾ? ಇಲ್ಲಿ ತುಂಬಾ ಜಾಗ ಇದೆ, ನಾವು ಚೆನ್ನಾಗಿ ಆಟ ಕೂಡ ಆಡ್ಬೋದು. ಹೌದು ಕಣೋ ಬನ್ನು, ಇಲ್ಲಿ ಬಿಸಿಲೇ ಕಾಣ್ತಾ ಇಲ್ಲ, ತುಂಬಾ ತಂಪಾಗಿದೆ. ಸರಿ, ನಾನು ರಾತ್ರಿಗೆ ಅಡಿಗೆನ ಸಿದ್ಧ ಮಾಡ್ತೀನಿ. ನಾಟಿ ಕೋಳಿ ಸಾರುನು ಅನ್ನನು. ಸರಿ ತುನಿ, ನಾನು ಕೂಡ ನಿನ್ಗೆ ಸಹಾಯ ಮಾಡ್ತೀನಿ, ಬಾ ಅಡಿಗೆ ಮಾಡೋಣ. ತುನಿಗುಬ್ಬಚ್ಚಿ ಹಾಗೂ ಚೋಟುಗಿಳಿ ಇಬ್ರು ಸೇರಿ ಆ ದೋಣಿಯ ಒಂದು ಮೂಲೆಯಲ್ಲಿ ಒಂದ್ ಮಣ್ಣಿನ ಒಲೆನ ಏರ್ಪಾಡು ಮಾಡಿ ಅಲ್ಲಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಅವರು ಅಡಿಗೆ ಮಾಡ್ತಾ ಇದ್ದಾಗ ಆ ಘಮಘಮ ಪರಿಮಳ ಆ ಗಾಳಿಯಲ್ಲಿ ಸೇರ್ತಾ ಇತ್ತು. ಈ ಕಡೆ ಬನ್ನು ಹಾಗೂ ಬುಜ್ಜಿ ಇಬ್ರು ಕೂಡ ಅದೇ ದೋಣಿಯಲ್ಲಿ ಕೂತ್ಕೊಂಡು ನದಿಯೊಳಗಡೆ ಕಾಲ್ ಬಿಟ್ಕೊಂಡು ಆಟ ಆಡ್ತಾ ಇದ್ರು. ಲೇ ಬನ್ನು, ನನ್ನ ಕಾಲ್ನ ನೀರೊಳಗೆ ಬಿಟ್ಟಂಗೆ ಫ್ರಿಡ್ಜ್ ಅಲ್ಲಿ ಇಟ್ಟ ಹಾಗೆ ಮೈಯೆಲ್ಲ ತುಂಬಾ ತಂಪಾಗಿದೆ ಕಣೋ. ಈ ಬಿಸಿಲು ಕಾಲದಲ್ಲಿ ನಾನು ಯಾವತ್ತೂ ಕೂಡ ಇಷ್ಟೊಂದು ಸಂತೋಷವಾಗಿರ್ಲಿಲ್ಲ. ನಾನು ಕೂಡ ಬುಜ್ಜಿ, ಆ ಸಾರಿನ ವಾಸನೆ ನೋಡು. ಇವಾಗ ಬಿಸಿ ಬಿಸಿ ಊಟ ಮಾಡಿದ್ರು ಕೂಡ ಈ ನೀರೊಳಗೆ ನಮಗೆ ಬೆವರದೇ ಇಲ್ಲ. ಸ್ವಲ್ಪ ಸಮಯದಲ್ಲಿ ಅಡಿಗೆ ಮುಗೀತು. ತುನಿಗುಬ್ಬಚ್ಚಿ, ಚೋಟುಗಿಳಿ ಇಬ್ರು ಕೂಡ ಮಕ್ಳು ಇಬ್ರಿಗೂ ಬಾಳೆ ಎಲೆಯಲ್ಲಿ ಬಿಸಿ ಬಿಸಿಯಾದ ಊಟನ ಹಾಕಿಕೊಟ್ಟು ತಿನ್ನ ಕೇಳಿದ್ರು. ಬನ್ನಿ ಮಕ್ಳೇ, ಬಿಸಿ ಬಿಸಿ ಇದೆ, ಎಲ್ಲರೂ ಚೆನ್ನಾಗಿ ಊಟ ಮಾಡಿ. ಆವಾಗ ಚೋಟು ಊಟ ಮಾಡಿ ನೋಡಿ, ತುನಿ, ಈ ಬಿಸಿಲು ಕಾಲದಲ್ಲಿ ಇಂತಹ ತಂಪಾದ ಪ್ರದೇಶದಲ್ಲಿ ನಾವು ಬಿಸಿ ಬಿಸಿ ಕೂತ್ಕೊಂಡು ಊಟ ಮಾಡಿದ್ರು ಕೂಡ ನಮಗೆ ಬೆವರ್ತಾನೆ ಇಲ್ಲ. ಅದಕ್ಕೆ ಬದಲಾಗಿ ತಂಪಾದ ಗಾಳಿ ಬೀಸ್ತಾ ಇದೆ. ಬುಜ್ಜಿ ಕೂಡ ಊಟ ಮಾಡಿ, ಹೌದಮ್ಮ, ಮನೆಯಲ್ಲಿ ಊಟ ಮಾಡುವಾಗ ಹೇಗೆ ಬೆವರು ಸುರಿತಾ ಇತ್ತು, ಆದ್ರೆ ಇಲ್ಲಿ ಸ್ವಲ್ಪ ಕೂಡ ಬೆವರೇ ಇಲ್ಲಮ್ಮ. ನನಗೆ ಒಂದು 2 ಪೀಸ್ ಲೆಗ್ ಪೀಸ್ ಹಾಕಮ್ಮ. ಹೌದು ಚಿಕ್ಕಮ್ಮ, ನನಗೂ ಕೂಡ ಈ ಬಿಸಿಲಲ್ಲಿ ಊಟ ಮಾಡಿದ್ರೆ ಹಸಿವು 2 ಪಟ್ಟು ಅಧಿಕ ಆಗುತ್ತೆ. ಹಾಗೆ ಅವರು 4 ಜನನು ಆ ದೋಣಿಯಲ್ಲಿ ಕೂತ್ಕೊಂಡು ಸುಮಾರು ದಿನದಿಂದ ಸರಿಯಾಗಿ ಊಟ ಮಾಡಲಿಲ್ಲ ಅನ್ನೋದ್ರಿಂದ ತಂಪಾದ ಗಾಳಿ ಬೀಸ್ತಾ ಇದ್ದ ಆ ಸಮಯದಲ್ಲಿ ಮಾತಾಡ್ತಾ ನಗಾಡ್ತಾ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು. ಹೀಗಿರುವಾಗ ಊರಿನ ಮುಖ್ಯಸ್ಥರಾದ ಮಹಿಹದ್ದು ಹಾಗೂ ಚಿಚುಕಾಗೆ ಇಬ್ರು ಕೂಡ ಆ ನದಿ ತೀರದ ಹತ್ತಿರ ಬಂದ್ರು. ಆವಾಗ ಅವರಿಗೆ ಆಹಾರದ ಪರಿಮಳ ಬಂತು. ಅರೆ, ಏನ್ ಮಗಿಯವ್ರೆ, ಈ ಬಿಸಿಲು ಕಾಲದಲ್ಲೇ ಯಾರೋ ನಾಟಿ ಕೋಳಿ ಸಾರು ಮಾಡಿ ತಿಂತಿದ್ದಾರೆ. ಈ ವಾಸನೆ ಮೂಗಿಗೆ ಬರುವಾಗ ನನಗೂ ಕೂಡ ತಿನ್ಬೇಕು ಅನ್ಸ್ತದೆ. ಅರೆ ಚಿಚ್ಚು, ಈ ನಾಟಿ ಕೋಳಿ ಸಾರು ಊರಿನೊಳಗಿಂದ ಬರ್ತಾ ಇಲ್ಲ, ನೀರಿನೊಳಗಿಂದ ಬರ್ತಿದೆ, ಅಲ್ಲಿ ನೋಡು. ಹಾಗೆ ಮಾತಾಡ್ಕೊಂಡು ಅವರಿಬ್ರು ಆ ನದಿಯಲ್ಲಿ ನೋಡಿದಾಗ ನದಿಯ ಮಧ್ಯದಲ್ಲಿ ತುನಿ, ಚೋಟು, ಬುಜ್ಜಿ, ಬನ್ನು 4 ಜನನು ಕೂತ್ಕೊಂಡು ಹೊಟ್ಟೆ ತುಂಬಾ ಊಟ, ಅದನ್ನು ಬಿಸಿ ಬಿಸಿಯಾದ ಊಟ ಮಾಡ್ತಾ ಇದ್ರು. ಅದನ್ನ ನೋಡ್ತಾ ಇದ್ದ ಚಿಚುಕಾಗಿಗೆ ಆಶ್ಚರ್ಯನೂ ಆಯ್ತು, ಜೊತೆಗೆ ತುಂಬಾ ಹೊಟ್ಟೆ ಕಿಚ್ಚು ಕೂಡ ಆಯ್ತು. ಆವಾಗ ಚಿಚುಕಾಗೆ, ಅಯ್ಯೋ ಮಗಿಯವ್ರೆ, ಅದು ತುನಿ, ಚೋಟು ತಾನೇ? ಹೌದು, ಇವರು ನೀರೊಳಗೆ ಹೇಗೆ ಹೋದ್ರು? ನೀರೊಳಗೆ ಹೋಗಿ ಅಡಿಗೆ ಮಾಡುವಷ್ಟು ಬುದ್ಧಿ ಇವರಿಗೆ ಯಾರು ಕಲ್ಸ್ಕೊಟ್ಟಿದ್ದು? ಮಹಿ ಮಾತ್ರ ಸಂತೋಷದಿಂದ, ಅರೆ, ನಿಜವಾಗ್ಲೂ ಇದು ಒಳ್ಳೆ ಬುದ್ಧಿವಂತಿಕೆ. ಮನೆಯಲ್ಲಿ ಕೂತ್ಕೊಂಡು ಬಿಸಿಯಲ್ಲಿ ಕಷ್ಟಪಡ್ಲಿಕ್ಕೆ ಹೀಗೆ ನೀರಿನ ಮಧ್ಯೆ ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ. ಚಿಚುಕಾಗೆ ಜೋರಾಗಿ, ಅರೆ ತುನಿ, ನೀರೊಳಗೆ ಹೇಗೆ ಹೋದ್ರಿ? ಏನಿದು ಹೊಸ ವಿಚಿತ್ರ ಅವತಾರ? ನೀರೊಳಗೆ ಹೇಗೆ ಅಡಿಗೆ ಮಾಡಿದ್ರಿ? ಹೇಗೆ ಒಲೆನ ಕಸಿದ್ರಿ? ನನಗೂ ಕೂಡ ಇದ್ರ ಬಗ್ಗೆ ಹೇಳ್ಕೊಡಿ, ಅಥವಾ ನನ್ನ ಕೂಡ ನೀರೊಳಗೆ ಕರ್ಕೊಳ್ಳಿ. ಆವಾಗ ಟುನಿ ನಗುತ್ತಾ,
ಇಲ್ಲಿ ನೋಡು ಚಿಚ್ಚು, ಇದ್ರ ಮೇಲೆ ಇನ್ನೂ ಜಾಗ ಇಲ್ಲ. ನಿನಗೂ ಕೂಡ ನಮ್ಮ ರೀತಿ ನೀರೊಳಗೆ ಬರ್ಬೇಕು ಅಂದ್ರೆ ಕಾಡಿಗೆ ಹೋಗಿ ಬಿದಿರ್ನ ಕಟ್ ಮಾಡ್ಕೊಂಡು ಬಾ. ಈ ಐಡಿಯಾ ಎಲ್ಲ ನಮ್ಮ ಬನ್ನೋದು. ನಿನಗೂ ಕೂಡ ಇದೇ ರೀತಿ ಅಡಿಗೆ ಮಾಡ್ಬೇಕು ಅಂದ್ರೆ ನೀನು ಕೂಡ ಬಿದಿರಿನಿಂದ ಹೀಗೆ ಮಾಡ್ಕೋ. ಹೌದು ಚಿಚ್ಚು, ನೀನು ಕೂಡ ಬಿದಿರಿನ ಕೊಂಬೆಗಳನ್ನು ತಗೊಂಡ್ಬಂದು ಇದೇ ರೀತಿ ಮಾಡ್ಕೋ. ಇಲ್ಲಿ ಗಾಳಿ ತುಂಬಾ ತಂಪಾಗಿದೆ. ಇವತ್ ರಾತ್ರಿ ಇಲ್ಲೇ ಡಿನ್ನರ್ ಅನ್ನು ಮಾಡೋಣ. ಅದಕ್ಕೆ ಚಿಚು, ಅರೆ ಏನ್ ಹೇಳ್ತಾ ಇದ್ದೀರಾ, ನಿಜನಾ? ಹಾಗಾದ್ರೆ ನಾನು ಇವಾಗ್ಲೇ ನಮ್ ಚಿನ್ನುನ ಕಾಡಿಗೆ ಕರ್ಕೊಂಡೋಗಿ ಇದೇ ರೀತಿ ಬಿದಿರ್ನ ಕಟ್ ಮಾಡ್ಕೊಂಡ್ಬಂದು ನಿಮ್ಮ ರೀತಿಯೇ ಮಾಡ್ಕೊಂಡು ನೀರೊಳಗೆ ಬರ್ತೀನಿ. ಸರಿಯಾಗಿ ಹೇಳ್ದೆ ತುನಿ. ನನಗೂ ಕೂಡ ನಿಮ್ಮ ಹಾಗೆ ನೀರೊಳಗೆ ಬರ್ಬೇಕು ಅಂತ ಆಸೆ ಆಗ್ತಾ ಇದೆ. ನಾನು ಕೂಡ ಬಿದಿರಿನಿಂದ ತೆಪ್ಪವನ್ನು ಮಾಡ್ಕೋತೀನಿ. ಟುನಿ ಹಾಗೂ ಚೋಟು ಇಬ್ರು ಕೊಟ್ಟ ಐಡಿಯಾನ ಕೇಳ್ಕೊಂಡು ಮಹಿ ಹಾಗೂ ಚಿಚು ಇಬ್ರು ಕೂಡ ಊರಿಗೆ ಹೋಗಿ ಎಲ್ಲ ಪಕ್ಷಿಗಳ ಹತ್ತಿರ ಈ ವಿಷಯ ಹೇಳಿದ್ರಿಂದ ಎಲ್ರೂ ಅಡವಿಗೆ ಹೋಗಿ ಅವ್ರವ್ರಿಗೆ ಬೇಕಾಗಿರುವ ದೋಣಿಗಳನ್ನ ತಯಾರು ಮಾಡ್ಕೊಳ್ತಾ ಇದ್ರು. ಹಾಗೆ ಆ ದಿನದಿಂದ ಪಕ್ಷಿಗಳ ಊರಿನಲ್ಲಿ ಯಾರು ಕೂಡ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ಲಿಲ್ಲ. ಎಲ್ರೂ ಎಲ್ಲ ಸಮಯನೂ ಆ ನದಿಯ ಮಧ್ಯದಲ್ಲಿ ಅವ್ರವ್ರ ದೋಣಿಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ಕೊಂಡು ಬಿಸಿ ಬಿಸಿಯಾದ ಆಹಾರ ತಿಂತಾ ಇದ್ರು. ಬೀಸ್ತಾ ಇದ್ದ ತಂಪಾದ ಗಾಳಿಯ ಮಧ್ಯದಲ್ಲಿ ಕೂತ್ಕೊಂಡು ಬಿಸಿ ಬಿಸಿಯಾಗಿರುವ ಆಹಾರ ತಿನ್ನುವಾಗ ಸ್ವರ್ಗಕ್ಕಿಂತ ಅದು ಮೇಲಾಗಿತ್ತು. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಆ ಬೇಸಿಗೆ ಕಾಲದಲ್ಲಿ ಊಟ ಮಾಡಕ್ಕಾಗದೆ ಕಷ್ಟಪಡ್ತಾ ಇದ್ದಾಗ ಬನ್ನು ಕೊಟ್ಟ ಐಡಿಯಾದಿಂದ ಇವಾಗ ಎಲ್ರು ಚೆನ್ನಾಗಿ ಊಟ ಮಾಡ್ತಿದ್ರು. ನದಿಯ ಮಧ್ಯದಲ್ಲಿ 2 ಮನೆಗಳು. ಟುನಿ ಚಿಚ್ಚು ಇಬ್ರು ಕೂಡ ಅಕ್ಕ ತಂಗಿಯರು. ಅವರ ಚಿಕ್ಕ ವಯಸ್ಸಲ್ಲೇ ಅವರ ತಂದೆ ತಾಯಿ ಇಬ್ರು ಕೂಡ ತೀರ್ಕೊಂಡಿದ್ರಿಂದ ಅವರ ಪಕ್ಕದ ಮನೆಯಲ್ಲಿದ್ದ ಮಹಿ ಹದ್ದು ಅವರಿಬ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಹೆತ್ತ ಮಕ್ಕಳಿಗಿಂತ ಇವ್ರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಅವರಿಬ್ರು ದೊಡ್ಡವರಾಗಿ ಬೆಳೆದ್ಮೇಲೆ ಒಳ್ಳೆ ಸಂಬಂಧಗಳನ್ನ ನೋಡಿ ಇಬ್ರಿಗೂ ಮದುವೆನೂ ಮಾಡಿಟ್ರು. ಟುನಿ ಹಾಗೂ ಚಿಚುವಿನ ಗಂಡಂದ್ರು ಇಬ್ರು ಕೂಡ ಇವಾಗ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರಿಂದ ಟುನಿ ಹಾಗೂ ಚಿಚು ಪುನಃ ಮಹಿ ಹದ್ದಿನ ಮನೆಗೇನೆ ಬಂದು ಅಲ್ಲೇ ಊರಲ್ಲಿ ಸಿಗುವ ಚಿಕ್ಕ ಚಿಕ್ಕ ಕೆಲಸಗಳನ್ನ ನೋಡ್ಕೊಂಡು ಇಬ್ರು ತುಂಬಾ ಸಂತೋಷವಾಗಿ ಅವ್ರ ಜೀವನಾನ ಬಾಳ್ತಾ ಇದ್ರು. ಆದ್ರೆ ಅವರಿಬ್ರ ಮಧ್ಯದಲ್ಲಿ ಇರುವ ಆ ಪ್ರೀತಿ ಪ್ರೇಮ ಇದೆಲ್ಲ ಅದೇ ಊರಲ್ಲಿ ಬಾಳ್ತಾ ಇದ್ದ ಲೂಸಿ ಹಾಗೂ ಚೋಟುಗೂ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಹೇಗಾದ್ರೂ ಮಾಡಿ ಅವರಿಬ್ರನ್ನ ಬೇರೆ ಮಾಡ್ಬೇಕು ಅಂತ ಅವರಿಬ್ರು ಅಂದ್ಕೊಳ್ತಿದ್ರು. ಹೀಗಿರುವಾಗ ಒಂದಿನ ಚಿಚುಕಾಗಿ ತರಕಾರಿ ತಗೊಂಡ್ ಬರೋದಕ್ಕೋಸ್ಕರ ಒಬ್ಳೆ ಮಾರ್ಕೆಟ್ಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಲೂಸಿ ಪಾರಿವಾಳ ಹಾಗೂ ಚೋಟುಗಿಳಿ ಇಬ್ರು ಅವಳನ್ನ ಭೇಟಿ ಮಾಡಿದ್ರು. ಆವಾಗ ಚೋಟು ನಗುತ್ತಾ, ಏನ್ ಚಿಚು, ನೀನೊಬ್ಳೆ ತರಕಾರಿ ತಗೊಳಕ್ಕೆ ಬಂದಿದೀಯಾ? ನಿಮ್ಮ ಅಕ್ಕ ಟುನಿ ನಿನ್ ಜೊತೆ ಬರ್ಲಿಲ್ವಾ? ಯಾವಾಗ್ಲೂ ಇಬ್ರು ಒಟ್ಟಿಗೆ ತಾನೇ ಮಾರ್ಕೆಟ್ಗೆ ಬರೋದು? ಇಲ್ಲ ಚೋಟು, ಇವತ್ತು ಅಕ್ಕ ಟುನಿಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾನ್ ಮಾತ್ರ ಮಾರ್ಕೆಟ್ಗೆ ಬಂದೆ. ಹೌದು, ನೀವೇನು ತರಕಾರಿ ಎಲ್ಲಾನು ತಗೊಂಡಾಯ್ತಾ? ನಾವು ತರಕಾರಿ ತಗೊಳ್ಳೋದು ಇರ್ಲಿ ಚಿಚ್ಚು, ನಿನ್ನ ನೋಡಿದ್ರೇನೆ ತುಂಬಾ ಬೇಜಾರಾಗ್ತಾ ಇದೆ. ಪಾಪ ನೀನು ನಿನ್ನ ಅಕ್ಕ ಇಬ್ರು ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟು ನಿಮ್ ಜೀವನಾನ ಬಾಳ್ತಾ ಇದ್ದೀರಾ. ಆದ್ರೆ ಆ ಮಹಿ ಮಾತ್ರ ನಿಜ ಏನು ಅಂತ ಹೇಳ್ದೆ ಎಲ್ಲಾನು ಮುಚ್ಚಿಟ್ಟು ನಿಮ್ಮಿಬ್ರನ್ನ ಗುಲಾಮರ್ ತರ ನಡೆಸ್ತಾ ಇದ್ದಾಳೆ. ಆವಾಗ ಚಿಚ್ಚು ಆಶ್ಚರ್ಯದಿಂದ, ಏನ್ ಲೂಸಿ, ನಮ್ಮಮ್ಮ ನಮ್ಮ ಹತ್ರ ಏನ್ ಮುಚ್ಚಿಡ್ತಾ ಇದ್ದಾರೆ? ಯಾಕೆ ನಮ್ಮ ಅಮ್ಮನ ಬಗ್ಗೆ ಇಷ್ಟು ತಪ್ಪಾಗಿ ಮಾತಾಡ್ತಾ ಇದೀಯಾ? ಅವರು ನಮಗೆ ದೇವ್ರ ತರ. ಅವ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನು ಸುಮ್ನಿರಲ್ಲ, ನೋಡ್ಕೊ. ಅಯ್ಯೋ ಚಿಚ್ಚು, ನೀನ ನೋಡಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ ನನಗೆ. ಮಹಿ ಆ ತರ ಮಾಡಿಟ್ಟಿದ್ದಾಳೆ ನಿಮ್ಮನ್ನ. ನಿಮ್ಮಿಬ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಗೊತ್ತಾ? ನಿಮ್ಮ ಅಪ್ಪ ಅಮ್ಮ ಇಬ್ರು ಸಾಯೋದ್ಕಿಂತ ಮುಂಚೆನೆ ನಿಮ್ ಹೆಸರಲ್ಲಿ ಒಂದು ದೊಡ್ಡ ಜಾಗನ ಬರ್ದಿಟ್ಟು ಆ ಪತ್ರನ ಮಹಿ ಹತ್ರ ಕೊಟ್ಬಿಟ್ಟು ಅವರು ಸತ್ತೋದ್ರು. ಆ ವಿಷಯ ನಿಮ್ಮಿಬ್ರಿಗೂ ಗೊತ್ತಾ? ಏನೋ ನಮ್ಮ ಅಮ್ಮ ಅಪ್ಪ ಇಬ್ರು ಜಾಗನ ನಮ್ಮ ಹೆಸರಲ್ಲಿ ಬರ್ದಿಟ್ಬಿಟ್ಟು ಹೋದ್ರಾ? ಇದು ನಿಜನಾ ಚೋಟು? ನಿಜಾನೇ ಹೇಳ್ತಾ ಇದೀವಿ. ನಾವ್ ಯಾಕೆ ಸುಳ್ಳು ಹೇಳ್ಬೇಕು ಹೇಳು? ಆ ಜಾಗ ಎಷ್ಟ್ ಬೆಲೆ ಹೋಗುತ್ತೆ ಗೊತ್ತಾ? ಅದನ್ನ ಮಾರಿದ್ರೆ ವಿದೇಶದಲ್ಲಿ ಕೆಲಸ ಮಾಡುವ ನಿಮ್ ಗಂಡಂದ್ರೆ ಇಬ್ರು ಕೂಡ ಇಲ್ಲೇ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಮ್ ಜೊತೆ ಸಂತೋಷವಾಗಿ ಬಾಳ್ಬೋದು. ಆದ್ರೆ ಆ ವಿಷಯನ ಮುಚ್ಚಿಟ್ಟು ಮಹಿ ಹದ್ದು ನಿಮ್ಮಿಬ್ರನ್ನ ಕೆಲ್ಸದವ್ರ ತರ ನಡೆಸ್ತಾ ಇದೆ. ಹೌದು ಚಿಚ್ಚು, ನಮ್ ಕಣ್ ಮುಂದೆನೆ ನಿಮ್ಮ ಅಪ್ಪ ಅಮ್ಮ ಸಾಯೋದ್ಕಿಂತ ಮುಂಚೆ ಆ ಪತ್ರನ ಬರ್ದು ಮಹಿ ಹತ್ರ ಕೊಟ್ಟಿದ್ದು. ನಮಗ್ ವಿಷಯ ಗೊತ್ತು, ಆದ್ರೆ ಮಹಿ ಯಾಕೆ ನಿಮ್ಮ ಹತ್ರ ಮುಚ್ಚಿಡ್ತಿದ್ದಾಳೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ನನಗ್ ಯಾಕೋ ಆ ಆಸ್ತಿನ ಅವಳೇ ತಗೊಳ್ಬೇಕು ಅಂತ ಅಂದ್ಕೊಳ್ತಿದ್ದಾಳೋ ಏನೋ. ಲೂಸಿ ಹಾಗೂ ಚೋಟು ಹೇಳಿದ ಮಾತುಗಳನ್ನ ಚಿಚುಕಾಗೆ ಹಾಗೇನೆ ನಂಬದ್ಲು. ತಾಯಿ ತರ ಅಂದ್ಕೊಂಡಿದ್ದ ಮಹಿ ಹದ್ದು ಆಸ್ತಿಗೋಸ್ಕರ ಅವ್ರಿಬ್ರನ್ನ ಮೋಸ ಮಾಡಿದಾಳೆ ಅಂತ ಅಂದ್ಕೊಂಡು ಚಿಚುಕಾಗೆ ತುಂಬಾನು ಕೋಪದಿಂದ ಅವಳು ತಗೊಂಡ್ ಬಂದ ಆ ತರಕಾರಿ ಬ್ಯಾಗನ್ನ ಅಲ್ಲೇ ಇಟ್ಬಿಟ್ಟು ಅವಳು ಬೇಗನೆ ಮಹಿ ಹದ್ದಿನ ಮನೆಗೆ ಹೋದ್ಲು. ಮಹಿ ಹದ್ದಿನ ಮನೆಯೊಳಗಡೆ ಹೋಗಿ ನೋಡಿದಾಗ ಮಹಿ ಹದ್ದು ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಕೋಪದಿಂದ ಮನೆಯೊಳಗಡೆ ಬಂದ ಚಿಚುಕಾಗೆ ಸ್ವಲ್ಪನೂ ಮರ್ಯಾದೆ ಕೊಡದೆ, ಮಹಿ ಎಲ್ಲಿದೀಯಾ? ನನಗಿವಾಗ ನಿಜ ತಿಳಿಲೇಬೇಕು. ಇಷ್ಟು ವರ್ಷದಿಂದ ನಮ್ಮ ಅಕ್ಕನ ಎಷ್ಟು ಧೈರ್ಯ ಇದ್ದಿದ್ರೆ ನೀನು ಮೋಸ ಮಾಡ್ತಿದ್ದೆ.
ಆವಾಗ ಟುನಿ ಗುಬ್ಬಚ್ಚಿ ಶಾಕ್ ಆಗಿ, ಚಿಚು ಏನ್ ಮಾತು? ಅಮ್ಮನ್ ಬಗ್ಗೆ ಮರ್ಯಾದಿಲ್ದೆ ಮಾತಾಡ್ತಾ ಇದೀಯಾ? ಅಮ್ಮ ನಮ್ಮನ್ನ ಮೋಸ ಮಾಡ್ತಾ ಇದ್ದಾರಾ? ಹೌದಕ್ಕ, ನಿನಗ್ ವಿಷಯ ಗೊತ್ತಿಲ್ಲ. ಅವ್ರ ಬಗ್ಗೆ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ. ಇವಾಗ ನಿಜ ಏನು ಅಂತ ನಾನ್ ತಿಳಿಸ್ತೀನಿ ನೋಡು. ಹಾಗಂತ ಮಹಿನ ನೋಡಿ, ನಿಜ ಹೇಳು, ನಮ್ಮ ಅಪ್ಪ ಅಮ್ಮ ಸಾಯೋದ್ಕಿಂತ ಮುಂಚೆ ನಮ್ಮ ಹೆಸರಲ್ಲಿ ಒಂದ್ ಜಾಗನ ಬರ್ದಿಟ್ಟಿದ್ದಾರೆ ಅಂತೆ. ಆ ಪತ್ರ ನಿನ್ನ ಹತ್ರನೇ ಇದ್ದೆ ಅಂತೆ. ಆದ್ರೆ ನೀನು ಇಷ್ಟು ವರ್ಷ ಯಾಕೆ ನಮಗೆ ನಿಜ ಹೇಳಿಲ್ಲ? ಆ ಆಸ್ತಿನ ನೀನ್ ಸ್ವಂತ ಮಾಡ್ಕೊಳಕ? ಆವಾಗ ಮಹಿ ಹದ್ದು ಅದನ್ ಕೇಳಿ ಅಳುತ್ತಾ, ಚಿಚು ಏನ್ ಹೇಳ್ತಾ ಇದೀಯಾ? ಯಾಕೆ ರೀತಿ ಮಾತಾಡ್ತಿದ್ಯಾ? ನಿನ್ನನ್ನ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ದಕ್ಕೆ ನನಗೆ ಒಳ್ಳೆ ಬಹುಮಾನನೇ ಕೊಟ್ಟಿದೀಯಾ. ನಿಮ್ಮ ಅಪ್ಪಮ್ಮನ ಆಸ್ತಿನ ನಾನ್ ಸ್ವಂತ ಮಾಡ್ಕೊಳಕ್ ನೋಡ್ತಾ ಇದ್ದೀನಾ? ಹಾಗಂತ ಯಾರ್ ನಿನ್ನ ಹತ್ರ ಹೇಳಿದ್ ಹೇಳು? ಹೌದು ಚಿಚು, ಮಹಿ ಅಮ್ಮ ಇಷ್ಟು ವರ್ಷ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು. ನೀನು ಯಾರ ಮಾತನ್ನ ಕೇಳಿ ಯಾಕೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದೀಯಾ? ದಯವಿಟ್ಟು ಆ ರೀತಿ ಮಾತಾಡ್ಬೇಡ. ಅವ್ರ ಪಾಪ, ಅವ್ರು ನಮ್ಗೆ ಹೆತ್ತ ತಾಯಿಗೆ ಸಮಾನ. ಆವಾಗ ಚಿಚುಕಾಗಿ ತುಂಬಾ ಕೋಪದಿಂದ, ನೀನ್ ಸುಮ್ನಿರಕ್ಕ, ಇವ್ರು ಮಾಡೋ ಮೋಸದ ಬಗ್ಗೆ ನಿನಗೇನು ಗೊತ್ತಿಲ್ಲ. ಹಾಗಂತ ಮಹಿನ ನೋಡಿ, ನಿಜ ಹೇಳು, ನಮ್ಮ ಅಪ್ಪಮ್ಮನ ಆಸ್ತಿ ಎಲ್ಲಿದೆ? ನಿಜ ಹೇಳು. ಇಷ್ಟ ದಿನ ನೀನು ನಮ್ಮನ್ನ ಸಾಕಿದ್ದು ಪ್ರೀತಿಯಿಂದ ಅಲ್ಲ, ನಮ್ಮ ಅಪ್ಪಮ್ಮನ ಆಸ್ತಿನ ನೀನ್ ಸ್ವಂತ ಮಾಡ್ಕೊಳಕ್ಕೆ. ಮರ್ಯಾದೆಯಾಗಿ ಆ ಜಾಗ ಎಲ್ಲಿದೆ ಅಂತ ಹೇಳಿಲ್ಲ, ಆಮೇಲೆ ಮರ್ಯಾದೆ ಇರೋದಿಲ್ಲ. ಚೀಚು ಬಾಯ್ಕ್ ಬಂದ ಹಾಗೆ ಮಾತಾಡಿದನ್ನ ಕೇಳಿ ಪಾಪ ಮಹಿಹದಿನ ಮನಸ್ಸಿಗೆ ತುಂಬಾನು ನೋವಾಯ್ತು. ಇಷ್ಟ ದಿನ ಯಾರು ಇಲ್ದೇ ಇರುವ ಆ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ಅವರು ಕೊಟ್ಟ ಆ ಬಹುಮಾನ ಅವರಿಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಮಹಿಹದ್ದು ತುಂಬಾನು ಕೋಪದಿಂದ, ಚಿಚು ಸಾಕ್, ಬಾಯಿ ಮುಚ್ಚು. ಎಷ್ಟು ಅಹಂಕಾರ ಇದ್ದಿದ್ರೆ ನನ್ನನ್ನ ಇಷ್ಟ ದಿನ ನಿಮ್ಮನ್ನ ನೋಡ್ಕೊಂಡ ನನ್ನನ್ನ ಈ ರೀತಿ ಎಲ್ಲ ಮಾತಾಡ್ತೀಯ ಅಲ್ವಾ? ಇವಾಗೇನು, ನಿಮ್ಮ ಅಪ್ಪ ಅಮ್ಮ ನಿನಗೋಸ್ಕರ ಬಿಟ್ಟು ಅದ ಆಸ್ತಿ ಎಲ್ಲಿದೆ ಅಂತ ನಿನಗೆ ಗೊತ್ತಾಗ್ಬೇಕು ಅಷ್ಟೇ ತಾನೇ? ಹೇಳ್ತೀನಿ, ನಮ್ ನದಿ ತೀರದಲ್ಲಿ ಒಂದು ಖಾಲಿ ಜಾಗ ಇದೆ ಅಲ್ವಾ? ಅದೇ ನಿಮ್ಮಪ್ಪ ಅಮ್ಮ ನಿಮ್ಗೋಸ್ಕರ ಕೊಟ್ಬಿಟ್ಟು ಹೋದ ಜಾಗ. ಆ ಜಾಗನ ಮಾರಿ ನಿಮಗೆ ಆ ಹಣನ ಕೊಡ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ನದಿಯಲ್ಲಿ ನೀರು ಜಾಸ್ತಿ ಆದ್ರೆ ಆ ನೀರೆಲ್ಲ ಬಂದು ನಿಲ್ಲೋದು ನಿಮ್ ಜಾಗದಲ್ಲೇ. ಅದಕ್ಕೆ ಯಾರು ಕೂಡ ಆ ಜಾಗನ ತಗೊಳಕ್ ಬರ್ತಾ ಇತ್ತಿಲ್ಲ. ನಿಮ್ಮಂತ ಆ ವಿಷಯ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ತೀರಾ ಅಂತಾನೆ ಇಷ್ಟು ದಿನ ನಾನು ಆ ವಿಷಯ ಹೇಳಿಲ್ಲ. ಹಾಗಂತ ಹೇಳಿದಾಗ ಚಿಚುಕಾಗಿ ತುಂಬಾ ಬೇಜಾರಿಂದ, ಅಂದ್ರೆ ಆ ನದಿ ತೀರದಲ್ಲಿರುವ ಖಾಲಿ ಜಾಗನೇ ನಮ್ ಜಾಗನ, ಅದನ್ನ ಯಾರು ತಗೊಳ್ಳಿಲ್ವಾ? ಅದಕ್ಕೆ ನೀವು ನಮ್ಮ ಹತ್ರ ವಿಷಯನ ಹೇಳಿಲ್ವಾ? ಆವಾಗ ಟುನಿಗುಬ್ಬಚ್ಚಿ, ನೋಡಿದ್ಯಾ ಚಿಚು, ಯಾರ್ಯಾರ ಮಾತನ್ನು ಕೇಳ್ಕೊಂಡ್ ಬಂದ್ಬಿಟ್ಟು ನಮ್ಮನ್ನ ಹೆತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೊಂಡ ಅಮ್ಮನ್ನ ನೀನು ಅನುಮಾನ ಪಡ್ತೀಯಾ? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಕ್ಷಮಾಪಣೆ ಕೇಳು, ಅಮ್ಮನ ಹತ್ರ ಕೇಳೋ. ಆವಾಗ ಚಿಚುಕಾಗೆ ಕಣ್ಣೀರನ್ನ ಒರೆಸ್ಕೊಂಡು ಸ್ವಲ್ಪ ಕೋಪದಿಂದ, ಸಾಕು ಟುನಿ, ಯಾರು ನನ್ನ ಹತ್ರ ಕ್ಷಮಾಪಣೆ ಕೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ನಿಮ್ಮಿಬ್ಬರನ್ನ ಹೆತ್ತ ತಾಯಿ ತರ ನೋಡ್ಕೊಂಡಿದ್ದಕ್ಕೆ ನಿನ್ ತಂಗಿ ನನಗೆ ಒಳ್ಳೆ ಬಹುಮಾನನೇ ಕೊಟ್ಟಿದ್ದಾಳೆ. ಆ ಬಹುಮಾನನೇ ಸಾಕು, ನಾನು ತುಂಬಾನೇ ಸಂತೋಷವಾಗಿದ್ದೀನಿ. ಇನ್ ಮುಂದೆ ನಿಮ್ಗೂ ನನಗೂ ಇರುವ ಬಂಧ ಇವಾಗ್ಲೇ ಮುರಿದೋಯ್ತು. ದಯವಿಟ್ಟು ನೀವಿಬ್ರು ನನ್ನ ಮನೆ ಬಿಟ್ಟು ಹೊರಗಡೆ ಹೋಗಿ. ಇನ್ನು ನಿಮ್ಗೂ ನನಗೂ ಏನೂ ಇಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಆ ರೀತಿ ಮಾತ್ರ ಹೇಳ್ಬೇಡಿ ಅಮ್ಮ. ಚಿಚು ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಲು. ಅವಳ ಪರವಾಗಿ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ. ಈ ಊರಲ್ಲಿ ನಿಮ್ಮನ್ನ ಬಿಟ್ರೆ ನಮ್ಗೆ ಯಾರೂ ಇಲ್ಲಮ್ಮ. ನಮ್ಮನ್ನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬೇಡಿ ಅಮ್ಮ. ಇಲ್ಲ, ನಿನ್ ತಂಗಿ ನನ್ ಮನ್ಸಿಗೆ ತುಂಬಾನೇ ಸಂತೋಷ ಕೊಟ್ಬಿಟ್ಟಿದ್ದಾಳೆ. ಆ ಸಂತೋಷನ ನಾನು ತಡ್ಕೊಳ್ಬೇಕಲ್ವಾ? ಅದಕ್ಕೆ ನೀವಿಬ್ರು ಇಲ್ಲಿರ್ಬಾರ್ದು, ಮನೆ ಬಿಟ್ಟು ಹೊರಗಡೆ ಹೋಗಿ. ಹಾಗೆ ಟುನಿ ಎಷ್ಟೇ ಬೇಡ್ಕೊಂಡ್ರು ಮಹಿಹದಿನ ಕೋಪ ಕಡಿಮೆ ಆಗ್ಲಿಲ್ಲ. ಚಿಚುಕಾಗೆ ತಲೆ ಬಗ್ಗಿ ನಿಂತ್ಕೊಂಡಿದ್ಲು. ಮಹಿಹದ್ದು ಕೋಪದಿಂದ ಚಿಚು ಹಾಗೂ ಟುನಿ ಇಬ್ರನ್ನ ಹಾಗೇನೆ ಅವರ ಮಕ್ಕಳಾದ ಬುಜ್ಜಿ ಹಾಗೂ ಚಿನ್ನುನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬಿಟ್ರು ತುಂಬಾ ಬೇಜಾರಿಂದ. ಬೇರೆ ದಾರಿನೇ ಇಲ್ದೆ ಟುನಿ ಹಾಗೂ ಚಿಚು ಇವಾಗ ಅವರ ತಂದೆ ತಾಯಿ ಅವ್ರಿಗೋಸ್ಕರ ಬಿಟ್ಟು ಹೋಗಿದ್ದ ಆ ಜಾಗಕ್ಕೆ ಬಂದು ನಿಂತ್ಕೊಂಡಿದ್ರು. ನೋಡಿದ್ಯಾ ಚಿಚು, ಇವಾಗ ನಿನಗ್ ಸಂತೋಷನಾ? ಹೆತ್ತ ತಾಯಿ ತರ ನೋಡ್ಕೊಂಡಿದ್ದ ಮಹಿ ಅಮ್ಮನ ಬಾಯಿಗೆ ಬಂದ ಹಾಗೆ ನೀನು ಬೈದೆ. ಇವಾಗ ನಾವು ಬೀದಿಯಲ್ಲಿದ್ದೀವಿ. ಆವಾಗ ಚಿಚುಕಾಗೆ, ಅಕ್ಕ ಸಾರಿ ಅಕ್ಕ, ಆ ಚೋಟು ಲೂಸಿ ಇಬ್ರು ನನ್ ಬ್ರೈನ್ ವಾಶ್ ಮಾಡಿದ್ರ, ಅದಕ್ಕೆ ಗೊತ್ತಿಲ್ದೆ ಏನೇನೋ ಮಾತಾಡ್ಬಿಟ್ಟೆ. ಇವಾಗ ಏನ್ ಮಾಡೋದು? ನಮ್ಗೇಂತ ಇರೋದು ಈ ಜಾಗ ಮಾತ್ರ. ಇಲ್ಲೇ ನಾವಿಬ್ರು ಚಿಕ್ಕ ಮನೇನ ಕಟ್ಕೊಳ್ಬೇಕಾಗುತ್ತೆ. ಮಹಿ ಅಮ್ಮ ಹೇಳಿದ್ರು ಅಲ್ವಾ, ಇಲ್ಲಿ ನೀರ್ ಬರುತ್ತೆ ಅಂತ. ಅದಕ್ಕೆ ನೆಲದ ಮೇಲೆ ಮನೆ ಕಟ್ಕೊಳ್ಳದೆ ಏನಾದ್ರೂ ಮಾಡಿ ಸ್ವಲ್ಪ ಹೈಟಲ್ಲಿ ಮನೆ ಕಟ್ಕೊಳ್ಬೇಕು. ಹೈಟಲ್ಲಿ ಮನೆ ಕಟ್ಕೊಳ್ಳೋದ? ಅದಕ್ಕೆ ತುಂಬಾ ಖರ್ಚಾಗುತ್ತೆ ಅಕ್ಕ. ಮಳೆಗಾಲ ಇನ್ನು ಹತ್ರದಲ್ಲಿ ಇಲ್ಲ ಅಲ್ವಾ? ಮಳೆ ಬರುವಾಗ ನೋಡೋಣ. ನಾನಂತೂ ನೆಲದ ಮೇಲೇನೆ ಮನೆ ಕಟ್ಕೊಳ್ತೀನಕ್ಕ. ತುನಿಗುಬ್ಬಚ್ಚಿ ತುಂಬಾನೇ ಬುದ್ಧಿವಂತೆ. ಫ್ಯೂಚರ್ ಅಲ್ಲಿ ಯಾವುದೇ ಕಷ್ಟನೂ ಬರಬಾರ್ದು, ಅದಕ್ಕೋಸ್ಕರ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡ್ಲು. ಅವಳು ಅನ್ಕೊಂಡ ಹಾಗೇನೆ ತುಂಬಾನೇ ದೂರ ಇರುವ ಅಡವಿಗೆ ಹೋಗಿ ಅಲ್ಲಿಂದ ಮರದ ಕಟ್ಟಿಗೆಗಳನ್ನ ತಗೊಂಡ್ ಬಂದು ನೆಲದಿಂದ ಮರದ ಕಟ್ಟಿಗೆಗಳನ್ನ ಸ್ವಲ್ಪ ಹೈಟ್ ಅಲ್ಲಿ ಇಟ್ಟು ಅದ್ರ ಮೇಲೆ ಅವಳು ಕಟ್ಬೇಕು ಅಂತ ಅನ್ಕೊಂಡಿದ್ದ ಅಂದವಾದ ಮನೆಯನ್ನ ಕಟ್ಟದ್ಲು. ಇವಾಗ ನೆಲದಿಂದ ಆ ಮನೆ ಸ್ವಲ್ಪ ಹೈಟ್ ಅಲ್ಲಿ ಇತ್ತು. ಇವಾಗ ನೀರ್ ಬಂದ್ರೂ ಕೂಡ ಯಾವುದೇ ಸಮಸ್ಯೆ ಏನೂ ಇರಲ್ಲ. ಆದ್ರೆ ಚಿಚುಕಾಗೆ ಸೋಮಾರಿತನದಿಂದ ಹಣನ ಖರ್ಚು ಮಾಡದೆ
ನೆಲದ ಮೇಲೇನೆ ಒಂದು ಮನೆನ ಕಟ್ಕೊಂಡ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೊಸ ಮನೆಯಲ್ಲಿ ಅಕ್ಕ ತಂಗಿ ಇಬ್ರು ಸಂತೋಷವಾಗಿ ಬಾಳ್ತಾ ಇದ್ರು. ಹೀಗಿರುವಾಗ ಕೆಲವು ದಿನಗಳ ನಂತರ ವಾತಾವರಣ ಬದಲಾಗಿ ಮಳೆ ಬರಕ್ ಶುರುವಾಯ್ತು. ಮಳೆ ಅಂದ್ರೆ ಸಾಧಾರಣ ಮಳೆ ಅಲ್ಲ. ಒಂದ್ ವಾರಕ್ಕೆ ಸ್ವಲ್ಪನೂ ಬಿಡದೆ ಮಳೆ ಬರ್ತಾನೆ ಇತ್ತು. ಆದ್ರಿಂದ ನದಿಯಲ್ಲಿರುವ ನೀರೆಲ್ಲ ಜಾಸ್ತಿಯಾಗಿ ಆ ನದಿ ನೀರು ನದಿಯಿಂದ ಉಕ್ಕಿ ಹೊರಗಡೆ ಬರಕ್ ಶುರು ಮಾಡ್ತು. ಒಂದಿನ ರಾತ್ರಿಯ ಸಮಯ ಚಿಚುಕಾಗೆ ಅವಳ ಮಗ ಚಿನ್ನುಕಾಗೆ ಜೊತೆ ಮನೆಯಲ್ಲಿ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದ ಆ ಸಮಯದಲ್ಲಿ ನದಿಯಲ್ಲಿದ್ದ ನೀರೆಲ್ಲ ಚಿಚುಕಾಗೆ ಮನೆಯೊಳಗಡೆ ಬಂತು. ಆವಾಗ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ದ ಚಿಚುಗೆ ಎಚ್ಚರವಾಯಿತು. ಅವಳು ಮನೆಯೊಳಗಡೆ ನೀರ್ ಬಂದಿದ್ದನ್ನ ನೋಡಿ ಭಯದಲ್ಲಿ, ಚಿನ್ನೋ ಚಿನ್ನೋ ಎದ್ದೇಳೋ, ಮನೆಯೊಳಗಡೆ ನದಿ ನೀರೆಲ್ಲ ಬಂದ್ಬಿಡ್ತು, ಅಪಾಯ, ಬೇಗ ಎದ್ದೇಳೋ. ಚಿನ್ನುಕಾಗೆ ಎದ್ದು, ಅಮ್ಮ ಏನಮ್ಮ ಇದು, ನೀರೆಲ್ಲ ಮನೆಯೊಳಗಡೆ ಬಂದಿದೆ, ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಹೆದರ್ಬೇಡ ಕಣೋ, ನನ್ನ ಕೈಯನ್ನ ಹಿಡ್ಕೋ, ನಾವಿವಾಗ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು. ಹಾಗೆ ಚಿಚುಕಾಗೆ ಚಿನ್ನುಕಾಗೆ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಮನೆಯಿಂದ ಇಬ್ರು ಹೊರಗಡೆ ಬಂದ್ರು. ಮನೆ ಬಿಟ್ಟು ಹೊರಗಡೆ ಬಂದು ನೋಡಿದಾಗ ಮನೆಯ ಸುತ್ತಮುತ್ತ ಎಲ್ಲ ಕಡೆನೂ ಬರೀ ನೀರೇ ಇತ್ತು. ಎಲ್ಲೂ ಹೋಗಕ್ಕಾಗದೇ ಇರುವ ಪರಿಸ್ಥಿತಿ. ಆವಾಗಲೇ ಚಿಚುಕಾಗೆ ಸ್ವಲ್ಪ ತಿರುಗಿ ನೋಡಿದಾಗ ಅವಳ ಅಕ್ಕ ಟುನಿಯ ಮನೆಯಂತೂ ತುಂಬಾ ಹೈಟಲ್ಲಿ ಕಟ್ಟಿರೋದ್ರಿಂದ ಇವಾಗ ಅವಳ ಮನೆಯೊಳಗಡೆ ಸ್ವಲ್ಪನೂ ನೀರು ಬರಲೇ ಇಲ್ಲ. ಆ ಮನೆ ತುಂಬಾನೇ ಚೆನ್ನಾಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿತ್ತು. ಆವಾಗ ಅದನ್ನು ನೋಡಿದ ಚಿಚುಕಾಗೆ ಅಕ್ಕನ ಹತ್ರ ಸಹಾಯ ಕೇಳೋದಕ್ಕೋಸ್ಕರ ಅವಳ ಮನೆಗೆ ಹೋದ್ಲು. ಚಿಚುಕಾಗೆ ಜೋರಾಗಿ, ಅಕ್ಕ ಅಕ್ಕ, ನನ್ ಚಿಚು, ಬೇಗ ಬಾಗಿಲು ತೆರಿತೀಯಾ, ಮನೆ ನೀರಲ್ಲಿ ಮುಳುಗೋಯ್ತು, ಪ್ಲೀಸ್ ಅಕ್ಕ. ಆವಾಗ ಟುನಿ ತಕ್ಷಣ ಬಂದು ಬಾಗಿಲು ತೆರೆದು, ಅಯ್ಯೋ ಚಿಚು, ಚಿನ್ನು, ಏನಾಯ್ತು? ಅಯ್ಯೋ, ಇಬ್ರು ಯಾಕೆ ಇಷ್ಟು ಒದ್ದೆ ಆಗಿದ್ದೀರಾ? ಬನ್ನಿ, ಬಂದು ಒಲೆ ಪಕ್ಕದಲ್ಲಿ ಕೂತ್ಕೊಳ್ಳಿ, ಸ್ವಲ್ಪ ಬಿಸಿಯಾಗಿರುತ್ತೆ. ಚಿಚು ಹಾಗೂ ಚಿನ್ನು ಇಬ್ರು ಮನೆಯೊಳಗಡೆ ಹೋದ್ರು. ಅಕ್ಕ, ನನ್ನ ಕ್ಷಮಿಸ್ಬಿಡಕ್ಕ, ನೀನ್ ಆವಾಗ್ಲೇ ಹೇಳ್ದೆ ನೀರು ಜಾಗದಲ್ಲಿ ಬರುತ್ತೆ, ಮನೇನ ಸ್ವಲ್ಪ ಹೈಟಲ್ಲಿ ಕಟ್ಕೊಳ್ಬೇಕು ಅಂತ. ಆದ್ರೆ ನಿನ್ ಮಾತಿಗೆ ನಾನು ಬೆಲೆ ಕೊಡ್ಲೇ ಇಲ್ಲ. ಅದಕ್ಕೆ ಇವತ್ತು ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಾನ್ ಮಾಡಿದೆಲ್ಲ ತಪ್ಪಕ್ಕ, ನನ್ನನ್ನ ಕ್ಷಮಿಸ್ಬಿಡಕ್ಕ. ಆವಾಗ ಟುನಿ ಚಿಚು ಹತ್ರ, ಪರವಾಗಿಲ್ಲ ಬಿಡು ಚಿಚು, ತಪ್ಪು ನಡೆಯೋದು ಸಹಜಾನೆ, ಆದ್ರೆ ಅದರಿಂದ ನಾವೊಂದು ಒಳ್ಳೆ ಪಾಠನ ಕಲ್ತ್ಕೊಳ್ಬೇಕು. ಮಹಿ ಅಮ್ಮ ಹೇಳಿದ್ರಲ್ವಾ ನೀರು ನಮ್ ನೆಲಕ್ಕೆ ಬರುತ್ತೆ ಅಂತ, ಅದಕ್ಕೆ ನಾನು ಹೈಟಾಗಿ ಮನೆ ಕಟ್ಕೊಂಡಿದ್ದು. ಮಳೆ ಬಿಟ್ಮೇಲೆ ನಿನಗೂ ಹೈಟಾಗಿ ಮನೆ ಕಟ್ಕೊಳ್ಳೋಣ, ಸರಿನಾ? ನೀನೇನ್ ಬೇಜಾರ್ ಮಾಡ್ಕೊಳ್ಬೇಡ, ಅಕ್ಕ ಇದ್ದೀನಲ್ವಾ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಕ್ಕ, ನೀನು ನಿಜವಾಗ್ಲೂ ಹೇಳಿದಾಗ ನಾನು ಕೇಳಿರ್ಬೇಕಾಗಿತ್ತು, ನನ್ನನ್ನ ಕ್ಷಮಿಸ್ಬಿಡಕ್ಕ. ಇವಾಗ್ಲೇ ಮಹಿ ಅಮ್ಮನ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಬೇಕಕ್ಕ, ಇಲ್ಲಾಂದ್ರೆ ನನ್ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ನಾನು ಅವ್ರ ಮನ್ಸಿಗೆ ತುಂಬಾನೇ ಗಾಯ ಮಾಡಿದ್ದೀನಿ. ಪರವಾಗಿಲ್ಲ ಬಿಡು, ಮಹಿ ಅಮ್ಮ ತುಂಬಾ ಒಳ್ಳೆಯವರು. ನೀನು ಕ್ಷಮಾಪಣೆ ಕೇಳಿದ್ರೆ ಅವ್ರು ಖಂಡಿತ ನಿನ್ನ ಕ್ಷಮಿಸ್ಬಿಡ್ತಾರೆ. ಹಾಗೆ ಮಳೆಯೆಲ್ಲ ಬಿಟ್ಮೇಲೆ ಚಿಚುಕಾಗೆ ಹಳೆ ಮನೆ ಇದ್ದ ಜಾಗದಲ್ಲಿ ಇವಾಗ ಟುನಿ ಹೇಳಿದ ಹಾಗೇನೆ ಸ್ವಲ್ಪ ಹೈಟ್ ಆಗಿ ಅವಳ ಮನೆನ ಪುನಃ ಕಟ್ಟಿದ್ರು. ಆಮೇಲೆ ಚಿಚು ಟುನಿ ಇಬ್ರು ಕೂಡ ಮಹಿಹದ್ದಿನ ಮನೆಗೆ ಹೋಗಿ ಮಹಿಹದ್ದಿನ ಕಾಲಲ್ಲಿ ಬಿದ್ದು ಕ್ಷಮಾಪಣೆ ಕೇಳಿದಾಗ ಮಹಿಹದ್ದನು ಅವರನ್ನ ಕ್ಷಮಿಸ್ಬಿಡ್ತು. ಇವಾಗ ಚಿಚು ಟುನಿಯ ಮನೆಯ ಹತ್ತಿರ ನದಿ ನೀರು ಬಂದ್ರು ಕೂಡ ಅವ್ರ ಮನೆಯೊಳಗಡೆ ನೀರು ಬರದೆ ಮನೆಯಿಂದ ದಾಟಿ ನೀರು ಹೋಗ್ತಾ ಇತ್ತು. ದೂರದಿಂದ ನೋಡೋರಿಗೆ ನದಿಯ ಮಧ್ಯದಲ್ಲಿ 2 ಮನೆಗಳು ನೀರಿನಲ್ಲಿ ತೇಲ್ತಾ ಇರುವ ಹಡಗುಗಳ ತರ ತುಂಬಾ ಅಂದವಾಗಿ ದೃಶ್ಯ ಕಾಣಿಸ್ತಿತ್ತು. ಚಿಚುಕಾಗೆ ಆ ದಿನ ಒಂದ್ ಪಾಠನ ಕಲ್ತ್ಕೊಂಡ್ಲು. ಅದೇನಂದ್ರೆ, ಯಾರ್ಯಾರೋ ಏನೇನೋ ಹೇಳೋ ಮಾತುಗಳನ್ನ ಕೇಳ್ಕೊಂಡು ನಮಗೋಸ್ಕರ ಬಾಳ್ತಾ ಇದ್ದವ್ರನ್ನ ನಾವು ಕಷ್ಟಪಡಿಸ್ಬಾರ್ದು. ಹಾಗೆ ಕಷ್ಟಪಡಿಸಿದ್ರೆ ಆ ದೇವ್ರೇ ನಮ್ಗೊಂದು ಪಾಠನ ಕಲಿಸ್ಕೊಡ್ತಾನೆ ಅನ್ನೋದು.